ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ವಿಭಾಗ ಪತ್ರದ ಮೂಲಕ ಆಸ್ತಿಯನ್ನು ಹೇಗೆ ಭಾಗ ಮಾಡ್ಕೊಳ್ಬಹುದು, ಯಾವ ಯಾವ ಕಾರಣಗಳಿಗೆ ವಿಭಾಗ ಆಗ್ತಾ ಇಲ್ಲ, ಸಮಸ್ಯೆಗಳಿಗೆ ಪರಿಹಾರ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ಸ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಮೀನು ಹೊಂದಿರುವಂತಹ ಪ್ರತಿಯೊಬ್ಬರೂ ಕೂಡ ಕಾನೂನು ತಿಳುವಳಿಕೆಯನ್ನು ಪಡೆದುಕೊಂಡಿರಲೇಬೇಕಾಗತ್ತೆ. ತುಂಬ ಜನ ಇನ್ನೂ ಕೂಡ ಆಸ್ತಿ ಭಾಗವನ್ನು ಮಾಡ್ಕೊಳ್ಳದೆ ಜಂಟಿಯಾಗಿಟ್ಕೊಂಡೇ ಬಂದಿರ್ತಾರೆ. ಪ್ರಾಪರ್ಟಿ ಡಿವೈಡ್ ಆಗಿರಲ್ಲ, ಬಟ್ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ಬೇರೆ ಬೇರೆನೇ ಇರ್ತಾರೆ. ಆಸ್ತಿ ವಿಚಾರದಲ್ಲಿ ಮಾತ್ರ ಜಂಟಿಯಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಹೊಂದಾಣಿಕೆ ಇಲ್ಲದೆ ಇರೋದು. ಅವನು ಓಡಾಡಿ ಖರ್ಚು ಮಾಡಲಿ ಅಥವಾ ಇವನು ಓಡಾಡಿ ಖರ್ಚು ಮಾಡಲಿ ಅಂತಾನೋ, ಅಥವಾ ಕಾನೂನು ತಿಳುವಳಿಕೆ ಇಲ್ಲದೆ ಇರೋದು, ಅಥವಾ ಯಾರೋ ಒಬ್ಬ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಬಿಟ್ಟು ಬೇರೆ ಎಲ್ಲೋ ಇದ್ದು ಚೆನ್ನಾಗಿ ಹಣ ಗಳಿಸಿ ಮನೆಯನ್ನು ಮಾಡಿ ಆಸ್ತಿಯನ್ನು ಮಾಡಿ ಎಲ್ಲವನ್ನ ಮಾಡಿಟ್ಕೊಂಡು ಆಮೇಲೆ ಊರಲ್ಲಿರುವಂತಹ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದು. ಅದರಿಂದ ಊರಿನಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ನಂಬಿಕೊಂಡು ತುಂಬ ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರುವಂತಹ ಆಸ್ತಿಯನ್ನು ಇದ್ದಕ್ಕಿದ್ದಂತೆ ಬಂದು ತನ್ನ ಭಾಗ ಬೇಕು ಅಂತ ಕೇಳಿದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೊಡೋದಕ್ಕೆ ಯಾರೂ ಕೂಡ ಮನಸ್ಸು ಮಾಡಲ್ಲ. ತಕರಾರನ್ನು ಮಾಡ್ತಾರೆ. ನೀನೇ ಓಡಾಡಿ ಮಾಡಿಸ್ಕೊ ಅಂತಾರೆ, ಸಹಿ ಹಾಕಲಿಕ್ಕೆ ಡಿಲೇ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಸರಿಯಾಗಿ ಕುಳಿತು ಬಗೆಹರಿಸ್ಕೊಳ್ಳದೆ ಇರೋದು. ಪಾರ್ಟಿಷನ್ ಡೀಡ್ ಅಂದರೆ ವಿಭಾಗ ಪತ್ರ, ಪಾಲುಪಟ್ಟಿ, ವಿಭಜನಾ ಪತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ನೀವು ನೋಡ್ತಾ ಇರಬಹುದು, ಸಾಮಾನ್ಯವಾಗಿ ಆಸ್ತಿಗಳೆಲ್ಲ ಜಂಟಿಯಾಗಿ ಒಡೆತನದಲ್ಲಿ ಇರುತ್ತೆ. ಕುಟುಂಬದ ಸದಸ್ಯರು ಎಲ್ಲರೂ ಒಟ್ಟಾಗಿ ಒಂದೇ ಮನೆಯಲ್ಲಿರ್ತಾರೆ. ಒಟ್ಟು ಕುಟುಂಬ ಅಂತ ಹೇಳ್ತೀವಿ. ಅದೇ ಕುಟುಂಬಗಳೆಲ್ಲ ಅಂದರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಬೇರೆ ಬೇರೆ ಮನೆಯನ್ನು ಮಾಡಿಕೊಂಡು ಸಪ್ರೇಟಾಗಿ ಜೀವನ ಮಾಡ್ತಾ ಇರ್ತಾರೆ. ಆದರೆ ಆಸ್ತಿಯಲ್ಲಿ ಮಾತ್ರ ಜಂಟಿಯಾಗಿರುತ್ತೆ. ಅವರವರ ಪಾಲು ಎಷ್ಟು ಅಂತ ಬಾಯಿ ಮಾತಿಂದ ಮಾಡಿಕೊಂಡು ಬೇರೆ ಬೇರೆಯಾಗಿ ಮಾಡ್ತಾ ಇರ್ತಾರೆ. ದಾಖಲೆಗಳು ಏನೂ ಇರೋದಿಲ್ಲ, ಅಂದರೆ ವಿಭಾಗ ಪತ್ರ ಆಗಿರಲ್ಲ. ವಿಭಾಗವನ್ನು ಮಾಡಿಕೊಳ್ಳುವಂತಹ ಸಂದರ್ಭ ಬಂದರೂ ಕೂಡ ವಿವಾದಗಳು, ಮನಸ್ತಾಪಗಳಿಂದ ಜಂಟಿಯಾಗಿ ಉಳಿದಿರುತ್ತೆ. ಇದೆಲ್ಲದರ ಪರಿಹಾರದ ಜೊತೆಗೆ ಸರ್ಕಾರದ ಸೌಲಭ್ಯಗಳಿಗೆ ನೀವು ವಿಭಾಗ ಪತ್ರವನ್ನು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ಪ್ರಕಾರ ಆಸ್ತಿಯ ವಿಭಜನೆ ಅಂದರೆ ಆಸ್ತಿಯ ಮೂಲ ಮಾಲೀಕನ ಮರಣದ ನಂತರ ಅವರ ಮಕ್ಕಳು ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಳ್ಳೋದು, ಅಥವಾ ಮೂಲ ಮಾಲೀಕ ವಿಲ್ಲನ್ನು ಮಾಡಿಟ್ಟಿದ್ರೆ ಅದರ ಪ್ರಕಾರ ಆಸ್ತಿಯನ್ನು ಹಂಚಿಕೊಳ್ಳೋದು. ಪ್ರತಿ ಮಾಲೀಕರ ಹಕ್ಕನ್ನು ಪ್ರತ್ಯೇಕವಾಗಿ ಸ್ಪಷ್ಟಪಡಿಸಲು ಇರುವಂತಹ ದಾಖಲೆ ಅಂದರೆ ಪಾರ್ಟಿಷನ್ ಡೀಡ್, ವಿಭಾಗ ಪತ್ರ ಆಗಿರುತ್ತೆ. ಬಾಯಿ ಮಾತಿಂದ ಅಥವಾ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಮೂಲಕ ಪಾರ್ಟಿಷನನ್ನು ಮಾಡಿಕೊಂಡಿದ್ರೆ ವ್ಯಾಲಿಡ್ ಇರೋದಿಲ್ಲ. ಯಾವತ್ತೂ ಕೂಡ ಅವರವರ ಶೇರ್ಗಳನ್ನು ಪ್ರತ್ಯೇಕ ಮಾಡಿ ಯಾರ್ಯಾರಿಗೆ ಎಷ್ಟು ಅನ್ನೋದನ್ನು ಸರಿಯಾಗಿ ಕಾಣಿಸಿ ಎಲ್ಲ ವಾರಸುದಾರರ ಹೆಸರನ್ನು ಸೇರಿಸಿ ಪಾರ್ಟಿಷನ್ ಡೀಡ್ ಮೂಲಕ ಮಾಡ್ಕೊಳ್ಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನು ಬಿಟ್ಟು ಪಾರ್ಟಿಷನನ್ನು ಮಾಡ್ಕೋಬಾರ್ದು, ಅಥವಾ ಬೇರೆ ಎಲ್ಲೋ ಇರುವಂತಹ ಒಬ್ಬ ಅಣ್ಣನೋ ಅಥವಾ ತಮ್ಮನೋ ಅವರನ್ನು ಕೂಡ ಬಿಟ್ಟು ಪಾರ್ಟಿಷನ್ ಡೀಡನ್ನು ಮಾಡ್ಕೊಳ್ಬಾರ್ದು. ಅಥವಾ ಮರಣ ಹೊಂದಿರುವಂತಹ ಅಣ್ಣ ತಮ್ಮನೋ ಅಥವಾ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವರನ್ನು ಕೂಡ ಬಿಟ್ಟು ಮಾಡ್ಕೊಳ್ಬಾರ್ದು. ಅವರ ಹಕ್ಕುದಾರರನ್ನು ಕಾಣಿಸಿ ನೀವು ಪಾರ್ಟಿಷನ್ ಡೀಡನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಯಾವ ರೀತಿಯಿಂದಲೂ ಕೂಡ ಸಮಸ್ಯೆ ಬರದ ರೀತಿಯಲ್ಲಿ ಪಾರ್ಟಿಷನ್ ಡೀಡನ್ನು ಮಾಡಿಸಿ ರಿಜಿಸ್ಟರ್ ಮಾಡಿಕೊಂಡ್ರೆ ಲಿಟಿಗೇಷನ್ಗಳು ಬರೋದಿಲ್ಲ. ಇನ್ ಕೇಸ್ ಪ್ರಾಪರ್ಟಿ ಪ್ರಾಬ್ಲಮ್ಸ್ ಬಂದರೂ ಕೂಡ ಈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ಕೋರ್ಟ್ಗೆ ಸಲ್ಲಿಸೋದರ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಪಾರ್ಟಿಷನ್ ಡೀಡ್ ಮೂಲಕ ಭಾಗ ಆದ ನಂತರ ಆಸ್ತಿಯ ತನ್ನ ಭಾಗಕ್ಕೆ ಪ್ರತಿ ಸದಸ್ಯರು ಕೂಡ ಸ್ವತಂತ್ರ ಹಕ್ಕುದಾರರಾಗಿರ್ತಾರೆ. ಅದೇ ಅಣ್ಣ ತಮ್ಮಂದಿರ ಮಧ್ಯೆ ಹೊಂದಾಣಿಕೆ ಇಲ್ಲದಿದ್ದರೆ ಅಥವಾ ಮನಸ್ತಾಪಗಳಿದ್ದರೆ ಕೋರ್ಟ್ ಮೂಲಕ ಕೂಡ ಪಾರ್ಟಿಷನ್ ಸೂಟನ್ನು ಹಾಕುವುದರ ಮೂಲಕ ಭಾಗವನ್ನು ಪಡೆದುಕೊಳ್ಬಹುದು. ಪಾರ್ಟಿಷನ್ ಸೂಟನ್ನು ಹಾಕುವಾಗ ಕೂಡ ಆಸ್ತಿಗೆ ಸಂಬಂಧಿಸಿದಂಥ ಹಕ್ಕುದಾರರನ್ನು ಸೇರಿಸಿರಬೇಕು. ಯಾರೊಬ್ಬರನ್ನ ಕೂಡ ಬಿಡಲಿಕ್ಕಿಲ್ಲ. ಫ್ಯಾಮಿಲಿ ಟ್ರೀನಲ್ಲಿ ಕೂಡ ಎಲ್ಲ ಸದಸ್ಯರನ್ನು ಕಾಣಿಸಿರಬೇಕು. ಯಾರೋ ಒಬ್ಬರನ್ನ ಬಿಟ್ಟು ನೀವು ಪಾರ್ಟಿಷನ್ ಮಾಡಿಕೊಂಡ್ರೆ ಆ ಪಾರ್ಟಿಷನ್ ವ್ಯಾಲಿಡ್ ಇರೋದಿಲ್ಲ. ನೀವು ಸೇರಿಸದೇ ಇರೋ ಪಾರ್ಟಿ ಯಾವಾಗ ಬೇಕಾದರೂ ಸೂಟನ್ನು ಫೈಲ್ ಮಾಡಿ ನಿಮ್ಮ ಪಾರ್ಟಿಷನ್ ಮೇಲೆ ಚಾಲೆಂಜನ್ನು ಮಾಡ್ಬೋದು. ಸೊ ಎಲ್ಲ ಹಕ್ಕುದಾರರನ್ನು ಕಾಣಿಸಿ ಪಾರ್ಟಿಷನ್ ಸೂಟನ್ನು ಹಾಕಬೇಕಾಗತ್ತೆ. ಆಗ ಕೋರ್ಟ್ ಡಿಕ್ರಿ ಆಧಾರದ ಮೇಲೆ ನಿಮ್ಮ ಭಾಗವನ್ನು ಪಡೆದುಕೊಳ್ಳಬಹುದು.
ಈ ಪಾರ್ಟಿಷನ್ ಡೀಡ್ ಅಂದರೆ ಆಸ್ತಿಯ ಹಕ್ಕುದಾರನ ಷೇರನ್ನು ವರ್ಗೀಕರಿಸುವ ಕಾನೂನು ದಾಖಲೆ ಅಂತ ಹೇಳ್ಬೋದು. ಪಾರ್ಟಿಷನ್ ಡೀಡ್ ಮೂಲಕ ಹಕ್ಕನ್ನು ಪಡೆದ ನಂತರ ಅವನು ಮತ್ತು ಅವನ ವಾರಸುದಾರರು ಹಕ್ಕುಳ್ಳವರಾಗ್ತಾರೆ. ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಭಾಗವನ್ನು ಪಡೆದಿದ್ರೆ ಅವರೇ ಸಂಪೂರ್ಣ ಹಕ್ಕುದಾರರಾಗಿರ್ತಾರೆ. ಅವರ ಅವಧಿಯ ನಂತರ ಅವರ ವಾರಸುದಾರರು ಅಂದರೆ ಅವಳ ವಾರಸುದಾರರು ಯಾರಿರ್ತಾರೋ ಅವರು ಹಕ್ಕುದಾರರಾಗ್ತಾರೆ. ಅವಳು ಜೀವಂತವಾಗಿದ್ದಾಗ ಸಂಪೂರ್ಣ ಹಕ್ಕುದಾರಳು ಅವಳೇ ಆಗಿರ್ತಾಳೆ. ಗಂಡು ಮಕ್ಕಳ ವಿಷಯದಲ್ಲಿ ಹಾಗಾಗಲ್ಲ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾರ್ಟಿಷನ್ ಡೀಡ್ ಮೂಲಕ ಅವನ ಭಾಗವನ್ನು ಪಡೆದುಕೊಂಡ ಮೇಲೆ ಅವನ ಹೆಂಡತಿ ಮಕ್ಕಳು ಕೂಡ ಹಕ್ಕುದಾರರಾಗಿರ್ತಾರೆ. ಅದಕ್ಕೆ ಬೇರೆಯವರಿಗೇನಾದರೂ ನಿಮ್ಮ ಆಸ್ತಿಯನ್ನು ವರ್ಗಾಯಿಸಬೇಕು ಅಂದರೆ ಎಲ್ಲರೂ ಕೂಡ ಸಹಿಯನ್ನು ಹಾಕಿ ವರ್ಗಾಯಿಸಬೇಕಾಗುತ್ತೆ. ಪಿತ್ರಾರ್ಜಿತ ಆಸ್ತಿಯನ್ನು ಭಾಗ ಮಾಡಿಕೊಳ್ಳುವಾಗ ಪಾರ್ಟಿಷನ್ ಡೀಡನ್ನು ರೆಡಿ ಮಾಡಿದ ಮೇಲೆ ಅದನ್ನು ಎಲ್ಲರೂ ಕೂಡ ಓದಿ ಒಪ್ಪಿಗೆಯನ್ನು ನೀಡಬೇಕಾಗತ್ತೆ. ಎಲ್ರಿಗೂ ಒಪ್ಪಿಗೆ ಆಗೋ ರೀತಿ ಇದೆಯಾ ಇಲ್ಲ ಅಂತ ಓದಿ ತಿಳ್ಕೊಂಡಿರ್ಬೇಕಾಗತ್ತೆ. ಎಲ್ಲ ಹಕ್ಕುದಾರರು ಸೇರಿ ನಿಮ್ಮ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನೋಂದಣಿಯನ್ನು ಮಾಡಿಸ್ಬೇಕಾಗತ್ತೆ. ಈ ಎಲ್ಲ ಪ್ರೊಸೆಸ್ ಮುಗಿದ ಮೇಲೆ ತಮ್ಮ ತಮ್ಮ ಪಾಲಿನ ಆಸ್ತಿಗೆ ಸಂಪೂರ್ಣ ಹಕ್ಕುದಾರರಾಗ್ತಾರೆ. ಪರಸ್ಪರ ಒಪ್ಪಿಗೆ ಇಲ್ಲದಿದ್ರೆ ಕೋರ್ಟ್ನಲ್ಲಿ ಪಾರ್ಟಿಷನ್ ಸೂಟನ್ನು ಫೈಲ್ ಮಾಡಿ ಕೋರ್ಟ್ ನೀಡುವಂತಹ ಆದೇಶದ ಪ್ರಕಾರ ಭಾಗವನ್ನು ಮಾಡ್ಕೊಳ್ಬಹುದು. ಅದೇ ನೀವು ಪಾರ್ಟಿಷನ್ ಡೀಡ್ ಮೂಲಕ ಭಾಗ ಮಾಡ್ಕೊಳ್ತಾ ಇದ್ರೆ ಪಾರ್ಟಿಷನ್ ಡೀಡ್ನಲ್ಲಿ ಇರಬೇಕಾದಂತಹ ವಿವರ ನೋಡೋದಾದ್ರೆ ಪಾರ್ಟಿಷನ್ ಡೀಡ್ ಮಾಡ್ತಾ ಇರುವಂತಹ ದಿನಾಂಕವನ್ನು ಕಾಣಿಸಿರಬೇಕು. ಪಾಲುದಾರರ ಹೆಸರು, ವಯಸ್ಸು ಮತ್ತು ವಿಳಾಸ, ಆಸ್ತಿಯ ವಿವರ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅನ್ನುವಂತಹ ವಿವರ ಇರಬೇಕಾಗತ್ತೆ. ಎಲ್ಲ ಪಾಲುದಾರರ ಸಹಿ ಇರಬೇಕು. ಸಾಕ್ಷಿದಾರರ ಹೆಸರು ಮತ್ತು ಸಹಿ ತುಂಬಾ ಮುಖ್ಯ ಆಗುತ್ತೆ. ವಿಭಾಗ ಪತ್ರಕ್ಕೆ ಬೇಕಾಗುವಂತಹ ದಾಖಲೆಯನ್ನು ನೋಡೋದಾದರೆ ಎಲ್ಲ ಪಾಲುದಾರರ ID ಪ್ರೂಫ್ಸ್ಗಳು ಮತ್ತು ಅಡ್ರೆಸ್ ಪ್ರೂಫ್ಸ್ ಅಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ವಂಶವೃಕ್ಷ ಬೇಕಾಗತ್ತೆ ಅಂದರೆ ಫ್ಯಾಮಿಲಿ ಟ್ರೀ ಬೇಕಾಗತ್ತೆ, ಕುಟುಂಬದಲ್ಲಿ ಯಾರಾದರೂ ಮರಣವನ್ನು ಹೊಂದಿದ್ರೆ ಅವರ ಡೆತ್ ಸರ್ಟಿಫಿಕೇಟ್ ಬೇಕಾಗತ್ತೆ, RTC ಅಂದರೆ ಪಹಣಿ ಬೇಕಾಗತ್ತೆ, 11E ಸ್ಕೆಚ್ ಕೂಡ ಬೇಕಾಗತ್ತೆ. ಈಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಾ ಇದ್ರೆ ಫಾರ್ಮ್ ನಂಬರ್ 9 ಮತ್ತು 11 ಬೇಕಾಗತ್ತೆ. ನಗರ ವ್ಯಾಪ್ತಿಗೆ ಬರ್ತಾ ಇದ್ರೆ ಫಾರ್ಮ್ ನಂಬರ್ 3 ಬೇಕಾಗತ್ತೆ. ಇವೆಲ್ಲ ದಾಖಲೆ ತುಂಬಾನೇ ಮುಖ್ಯ ಆಗಿರುವಂತಹ ದಾಖಲೆ ಆಗಿರುತ್ತೆ. ಪಾರ್ಟಿಷನ್ ಡೀಡ್ ಮಾಡುವಾಗ ಆಸ್ತಿಯ ವಾರಸುದಾರರ ಯಾರ ಹೆಸರನ್ನ ಕೂಡ ಬಿಡಬಾರ್ದು, ಎಲ್ಲರನ್ನ ಸೇರಿಸಿರ್ಬೇಕಾಗತ್ತೆ. ಅದೇ ರಿಲೀಸ್ ಡೀಡ್ ಮೂಲಕ ಹಕ್ಕನ್ನು ಬಿಟ್ಕೊಟ್ಟಿದ್ರೆ ಅವರ ಹೆಸರನ್ನ ಸೇರಿಸುವಂಥದ್ದು ಇರಲ್ಲ. ಪಾರ್ಟಿಷನ್ ಡೀಡ್ ಮೂಲಕವೇ ತಮ್ಮ ಹಕ್ಕಿನ ಬದಲಾಗಿ ಏನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಕಾಣಿಸಬಹುದು. ತಮ್ಮ ಹಕ್ಕನ್ನು ಬೇರೆಯವರಿಗೆ ವರ್ಗಾಯಿಸ್ತಾ ಇದ್ರೆ ಅದನ್ನು ಕೂಡ ಕಾಣಿಸ್ಬೇಕಾಗತ್ತೆ. ಬಟ್ ನೆನಪಿರಲಿ, 11E ಸ್ಕೆಚ್ಗೆ ಕೊಡುವಾಗ ಎಷ್ಟು ಭಾಗ ಆಗ್ತಾ ಇದೆ ಅನ್ನೋದನ್ನು ಸರಿಯಾಗಿ ತಿಳಿಸಿ. 5 ಜನ ವಾರಸುದಾರರಿರ್ತಾರೆ, ಬಟ್ ಅದರಲ್ಲಿ 3 ಜನ ಮಾತ್ರ ಪಾಲನ್ನು ತಗೊಳ್ತಾ ಇರ್ತಾರೆ. 2 ಜನ ಹಣವನ್ನು ಪಡೆದುಕೊಂಡು ತಮ್ಮ ಹಕ್ಕನ್ನು ಬೇರೆಯವರಿಗೆ ಬಿಟ್ಕೊಡ್ತಾ ಇದ್ರೆ ಅದನ್ನು ಸರಿಯಾಗಿ ಮಾತಾಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತ 3 ಪಾಲನ್ನು ಮಾತ್ರ ಮಾಡಿಸ್ಬೇಕಾಗತ್ತೆ. 11E ಸ್ಕೆಚ್ಚಲ್ಲಿ 5 ಭಾಗವನ್ನು ತೋರಿಸಿ 3 ಭಾಗವನ್ನು ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಎಷ್ಟು ಭಾಗ ಮಾಡ್ಕೊಳ್ತಾ ಇದ್ದೀರಾ, ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ 11E ಸ್ಕೆಚ್ಚನ್ನು ಮಾಡಿಸ್ಕೊಳ್ಳಿ. ಈಗ ಪಾರ್ಟಿಷನ್ ಡೀಡನ್ನು ಮಾಡಿಸುವಾಗ ಬರುವಂತಹ ಸಮಸ್ಯೆಗಳು ಅಂದರೆ, ಈಗ ಒಂದು ತಂದೆ ತಾಯಿಗೆ 5 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಮಗ ಮಾತ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಎಲ್ಲವನ್ನ ಮಾಡ್ತಿರ್ತಾನೆ. ಆಗ ಉಳಿದಿರುವಂತಹ ಮಕ್ಕಳು, ನೀನು ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆಯಾ, ನಿನ್ನ ಜೊತೆಗೆ ಇಟ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಪಾಲನ್ನು ನಿನಗೆ ಜಾಸ್ತಿ ಕೊಡ್ತೀವಿ, ಮಾಡ್ಕೊಂಡು ಹೋಗು ಅಂದಿರ್ತಾರೆ. ಅದೇ ಪ್ರಕಾರ ಆಸ್ತಿನ ಎಲ್ಲರೂ ಕೂಡ ಬೇರೆ ಬೇರೆಯಾಗಿ ಅನುಭವಿಸ್ತಾ ಇರ್ತಾರೆ. ಬಟ್ ದಾಖಲೆಗಳೆಲ್ಲ ಏನೂ ಇರೋದಿಲ್ಲ, ಜಂಟಿಯಾಗೇ ಇರುತ್ತೆ. ಅಂದರೆ ಪಾರ್ಟಿಷನ್ ಆಗಿರಲ್ಲ, ಜಂಟಿ ಆಗಿರುತ್ತೆ. ಬಟ್ ಅದರಲ್ಲಿ ಎಕ್ಸ್ಟ್ರಾ ಪಾಲ್ ಏನಿರುತ್ತಲ್ಲ ಅದನ್ನು ತಂದೆ ತಾಯಿಯನ್ನು ಯಾರು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೋ ಅವರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಂದೆ ತಾಯಿಯ ಮರಣದ ನಂತರ ಕೂಡ ಆಸ್ತಿ ಜಂಟಿಯಾಗೇ ಇರುತ್ತೆ. ತುಂಬ ವರ್ಷಗಳ ಆದಮೇಲೆ ಎಲ್ಲರೂ ಕೂಡ ಭಾಗ ಮಾಡ್ಕೊಳ್ಳೋಣ ಅನ್ನುವಂತಹ ಮಾತು ಬಂದಾಗ ಎಲ್ಲರೂ ಸಮಪಾಲನ್ನು ಕೇಳ್ತಾರೆ. ಆಗ ತಂದೆ ತಾಯಿಯನ್ನು ನೋಡ್ಕೊಂಡಿರುವಂತಹ ಮಗನಿಗೆ ಬೇಜಾರಾಗುತ್ತೆ. ಆಗ ನಿನಗೆ ಒಂದು ಪಾಲನ್ನು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರಿ, ಬಟ್ ಈಗ ಸಮಪಾಲನ್ನು ಕೇಳ್ತಾ ಇದ್ದೀರಾ ಅಂತ ತಕರಾರನ್ನು ತೆಗಿತಾನೆ. ಇದೇ ಈಗೆಲ್ಲ ಆಗ್ತಾ ಇರೋದು. ಮೊದಲು ಹೇಳೋದೊಂದು, ಆಮೇಲೆ ಮಾಡೋದು ಇನ್ನೊಂದು ಆಗಿರುತ್ತೆ. ಅದಕ್ಕೆ ವಿಭಾಗ ಅಂದರೆ ಪಾರ್ಟಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತಂದೆ ತಾಯಿ ಬದುಕಿದ್ದಾಗಲೇ ಭಾಗವನ್ನು ಮಾಡ್ಕೊಂಡಿದ್ರೆ ತಂದೆ ತಾಯಿಗೂ ಕೂಡ ಒಂದು ಪಾಲಂತ ಹೋಗ್ತಾ ಇತ್ತು. ಆ ಪಾಲನ್ನು ತಮ್ಮನ್ನು ಯಾರು ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೋ ಅವರಿಗೆ ವಿಲ್ಲನ್ನು ಮಾಡಿಡ್ಬೋದಿತ್ತು ಅಲ್ವಾ.
ನಿಮಗೆ ಅನ್ನಿಸ್ಬಹುದು ಆಸ್ತಿಗೋಸ್ಕರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಕಾಲ ಬಂತ ಅಂತ. ಖಂಡಿತ ಹಾಗೇ ಇದೆ. ಈಗ ನೋಡ್ತಾ ಇರ್ತೀವಲ್ವಾ, ನಡೀತಾ ಇರೋದೇ ಇದು. ಯಾರು ಒಳ್ಳೆ ಆಸ್ತಿ ಮಾಡಿ ದುಡ್ಡನ್ನು ಮಾಡಿರ್ತಾರೋ, ಹಾಗೆ ಅವರ ಹೆಸರಲ್ಲಿ ಆಸ್ತಿಯನ್ನು ಉಳಿಸ್ಕೊಂಡಿರ್ತಾರೋ ಅವರನ್ನ ಮಕ್ಕಳು ಸರಿಯಾಗೇ ನೋಡ್ಕೊಳ್ತಾರೆ. ಆಸ್ತಿ ಆಸೆಗಾದರೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅದೇ ತಂದೆ ತಾಯಿ ಬದುಕಿದ್ದಾಗಲೇ ಎಲ್ಲ ಆಸ್ತಿಯನ್ನು ಏನು ಆಸ್ತಿಯನ್ನು ಮಾಡ್ಕೊಂಡಿರ್ತಾರೋ ಎಲ್ಲ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಮಾಡಿದರೆ ತಂದೆ ತಾಯಿ ತುಂಬಾ ಕಷ್ಟಪಡಬೇಕಾಗತ್ತೆ. ನಾನು ಹೇಳೋದಿಷ್ಟೇ, ತಂದೆ ತಾಯಿ ಆದವರು ಮಕ್ಕಳನ್ನು ಮುನ್ನಡೆಸುವಂಥ ಹುಮ್ಮಸ್ಸಲ್ಲಿ ನೀವು ನಡೆಯೋದನ್ನು ಮರಿಬೇಡಿ. ನಿಮಗಾಗಿ ಮಾಡಿಟ್ಟಿರೋದನ್ನು ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನಿಮ್ಮ ಅವಧಿ ನಂತರ ಅವರು ಖಂಡಿತ ಆಸ್ತಿಯನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ನಿಮ್ಮನ್ನು ಪ್ರೀತಿಸೋ ಮಕ್ಕಳಿಗೆ, ನಿಮ್ಮನ್ನು ಗೌರವಿಸೋ ಮಕ್ಕಳಿಗೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಮಕ್ಕಳಿಗೆ ಆಸ್ತಿಯನ್ನು ಕೊಡಬೇಕು ಅಂತಿದ್ರೆ ವಿಲ್ ಮೂಲಕ ಕೊಡಿ. ಅದೇ ನೀವು ಬದುಕಿದ್ದಾಗ ಆಸ್ತಿಯನ್ನು ವರ್ಗಾವಣೆ ಮಾಡೋದಿದ್ರು ಕೂಡ ತುಂಬ ಸಾರಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ. ಸಂಬಂಧಗಳು ಚೆನ್ನಾಗಿದ್ದಾಗ ಆಸ್ತಿ ವಿಚಾರನೂ ಕೂಡ ಚೆನ್ನಾಗಿರುತ್ತೆ. ಬಟ್ ಒಂದು ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಕೋರ್ಟ್ ಮೆಟ್ಟಿಲೇರಿ ಆಸ್ತಿ ವಿಚಾರವನ್ನು ಬಗೆಹರಿಸಿಕೊಳ್ಳುವಂಥದ್ದು ಬರುತ್ತೆ. ನಾನು ಹೇಳೋದಿಷ್ಟೇ, ಎಲ್ಲ ಮಕ್ಕಳಿಗೂ ಕೂಡ ಸಮಪಾಲಿದೆ ನಿಜ. ಬಟ್ ನೀವು ಮೊದಲು ಏನು ಮಾತಾಡ್ಕೊಂಡಿರ್ತೀರೋ ಅದೇ ಪ್ರಕಾರ ನಡೆದುಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೆಯದು. ಬರವಣಿಗೆ ಮೂಲಕ ಏನು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟ ಮಾತನ್ನು ತಪ್ಪಿದ್ರೆ ಆಸ್ತಿ ಪಡೆದರೂ ಕೂಡ ಒಂದು ನೆಮ್ಮದಿ ಅಂತ ಇರೋದಿಲ್ಲ. ಮಾತಿನ ಪ್ರಕಾರ ಎಲ್ಲರೂ ನಡೆದುಕೊಂಡ್ರೆ ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ. ನೆಮ್ಮದಿಯಾಗಿ ಕೂಡ ಬದುಕಬಹುದು. ಆದಷ್ಟು ಎಲ್ಲರೂ ಕೂಡ ಆಸ್ತಿ ವಿಚಾರವಾಗಿ ಎಲ್ಲರನ್ನು ನಂಬಲಿಕ್ಕೆ ಹೋಗಬೇಡಿ. ಏನೇ ಮಾಡ್ಕೊಳ್ಳೋದಿದ್ರೂ ಕೂಡ ಬರವಣಿಗೆ ಮೂಲಕ ಮಾಡ್ಕೊಳ್ಳಿ. ಅದನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಗ ಯಾವ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.